ಗಡಿ ಸೋಮನಾಳ ಗ್ರಾಮದ ಶೌಚಾಲಯ ವಿವಾದ ಸ್ಥಳಕ್ಕೆ ತಹಶೀಲ್ದಾರ್ ಭೇಟಿ. ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕು ವ್ಯಾಪ್ತಿಗೆ ಬರುವ ಗಡಿ ಸೋಮನಾಳ ಗ್ರಾಮದಲ್ಲಿರುವ ಮಹಿಳೆಯರ ಬಯಲು ಶೌಚಾಲಯದ ಸ್ಥಳವನ್ನು ತೆರವುಗೊಳಿಸುವುದರ ಹಿನ್ನೆಲೆಯಲ್ಲಿ ಎದ್ದ ವಿವಾದವನ್ನು ಬಗೆಹರಿಸಲು ತಾಳಿಕೋಟೆ ತಹಶೀಲ್ದಾರ್ ಡಾ ವಿನಯ್ ಹೂಗಾರ ಅವರು ಶನಿವಾರ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಸಭೆಯನ್ನು ನಡೆಸಿ ವಿವಾದದ ಕುರಿತು ಗ್ರಾಮಸ್ಥರಿಂದ ಮಾಹಿತಿಯನ್ನು ಪಡೆದರು. ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರು ಮಾತನಾಡಿ, ಶಾಸಕರಾದ ರಾಜಗೌಡ ಪಾಟೀಲರು ಈಗಾಗಲೇ ಗ್ರಾಮದಲ್ಲಿ ಸಾಕಷ್ಟು ಕಾರ್ಯಗಳನ್ನು ಮಾಡಿಸಿದ್ದಾರೆ. ಇದೀಗ ಅತಿ ಹೆಚ್ಚು ಆಸಕ್ತಿಯನ್ನು ವಹಿಸಿ ಗ್ರಾಮಕ್ಕೆ ಸರ್ಕಾರದಿಂದ ಆಸ್ಪತ್ರೆ ಮಂಜೂರು ಮಾಡಿಸಿದ್ದಾರೆ. ಇದರಿಂದ ಎಲ್ಲರಿಗೂ ಅನುಕೂಲವಾಗುತ್ತದೆ. ಆದರೆ ಕೆಲವರು ಇದನ್ನ ದುರುದ್ದೇಶದಿಂದ ವಿರೋಧಿಸುತ್ತಿದ್ದಾರೆ. ಇದು ಸರಿಯಲ್ಲ. ಇದೇ ರೀತಿ ಮಾಡಿ ನಾವು ಹಿಂದೆ ಸಹಕಾರಿ ಸಂಘ ಹಾಗೂ ಗ್ರಾಮ ಪಂಚಾಯಿತಿ ಇಲ್ಲಿಯೇ ಆಗುವುದನ್ನು ಕಳೆದುಕೊಂಡಿದ್ದೇವೆ ಎಂದು ಮಡು ಸಹಕಾರ್ ಬೀರಾದಾರ್ ತಿಳಿಸಿದ್ದಾರೆ. ಪಿಡಿಒ ಈರಣ್ಣ ಬಡಿಗೇರ ಅವರು ಮಾತನಾಡಿ, ಬಯಲು ಶೌಚಾಲಯಕ್ಕೆ ಕಾನೂನಿನಲ್ಲಿ ಅವಕಾಶವಿಲ್ಲವಾದರೂ ಮಹಿಳೆಯರ ಈ ಗಂಭೀರ ಸಮಸ್ಯೆ ಬಗ್ಗೆ ಇದರ ಪರ್ಯಾಯ ವ್ಯವಸ್ಥೆ ಕುರಿತು ಸದರಿ ಜಾಗದ ಒಂದು ಬದಿಯಲ್ಲಿಯೇ ಶೌಚಾಲಯ ನಿರ್ಮಾಣಕ್ಕೆ ಸ್ಥಳಾವಕಾಶವಿದ್ದು ಸರ್ಕಾರದಿಂದ ಅನುದಾನವನ್ನು ಮಾಡಿಕೊಡಬೇಕು. ಹೈಟೆಕ್ ಮಾದರಿಯ ಶೌಚಾಲಯಗಳನ್ನು ನಿರ್ಮಾಣ ಮಾಡಬಹುದು. ಆದರೆ ಬಯಲು ಶೌಚಾಲಯ ಮಾಡಿಕೊಡಲು ಕಾನೂನಿನಲ್ಲಿ ಅವಕಾಶ ಇಲ್ಲ ಎಂದು ತಿಳಿಸಿದರು. ತಹಶೀಲ್ದಾರ್ ಡಾ ವಿನಯ ಹೂಗಾರ್ ಅವರು ಮಾತನಾಡಿ, ಮಹಿಳೆಯರ ಸಮಸ್ಯೆ ಪರಿಹಾರವೂ ಆಗಬೇಕು. ಇಲ್ಲಿ ಸರ್ಕಾರದಿಂದ ಮಂಜೂರಾದ ಆಸ್ಪತ್ರೆಯು ನಿರ್ಮಾಣವಾಗಬೇಕು. ಈ ರೀತಿಯ ಕ್ರಮ ತೆಗೆದುಕೊಳ್ಳಿ ಎಂದು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು. ಸಭೆಯಲ್ಲಿ ಗ್ರಾಮದ ಮುಖಂಡರಾದ ಮಡು ಸಾಹುಕಾರ್ ಬೀರಾದಾರ್, ನಿಂಗನಗೌಡ ಬೀರಾದಾರ್, ಭೀಮನಗೌಡ ತಂಗಡಗಿ ಮತ್ತು ಮುತ್ತು ಧೂಳೇಕರ್, ಜಯಪ್ಪ ಹರಿಜನ, ತಿಪ್ಪಣ್ಣ ಪೂಜಾರಿ, ಸುರೇಶ್ ಕಂಗಳ್, ತಾಳಿಕೋಟೆ ಪಿಎಸ್ಐ ಜ್ಯೋತಿ ಖೋತ್, ಕೊಡಗಾನೂರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಈರಣ್ಣ ಬಡಿಗೇರ, ಪೊಲೀಸ್ ಸಿಬ್ಬಂದಿ ಸಿದ್ದನಗೌಡ ಬೀರಾದಾರ ಹಾಗೂ ಗ್ರಾಮಸ್ಥರು ಇದ್ದರು. ಬಸವರಾಜ್ ಸಜ್ಜನ ಜೊತೆಗೆ ಶ್ರೀಶೈಲ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 7259218640 ಇರ್ತಾರೆ ಯಾರನ್ನ ಶೌಚಾಲಯ ಮಾಡ್ಕೊಡೋದು ಅಂತ ಹೇಳೋದಿಲ್ಲ. ಮತ್ತೆ ಇರ್ತಾರೆ ಏನು ಹೇಳೋದು, ಅರ್ಧ ದವಾಖಾನೆ ಯಾರು ಶೌಚಾಲಯ ಮಾಡೋದು ಅಂತ ನಮ್ಗೆ 1 ಎಕರೆ ಮನಿ ಅದ, ನಮ್ಗೆ ಸಾಕಷ್ಟು ಆಸ್ತಿ ಅದ. ನನಗೆ ಯಾವ ಗಳಿಸಿ ನನ್ನ ಕಾಲು ಕೆಳಗೆ ಅಂತ ತಿಳ್ಕೊಂಡ್ಬಿಡು. ಅಷ್ಟಿದ್ರು ನಮ್ಗೆ ಏನೂ ಬೇಕಾಗಿಲ್ಲ. 1 ರೂಪಾಯಿದು ನಾ ಯಾರು ಸುಮಾರು ಇಡೀ ಸಾಮಾನು ಮಂದ್ಯಾಕ ಹೇಳಲಿ. ಇದು ಬಡವರಿಗೆ ಬಗ್ಗರಿಗೆ ಇರಲಿ, ಅನ್ನೇ ಮಾಡಬಾರ್ದು, ಹೆಣ್ಮಕ್ಳು ಮಾಡಬಾರ್ದು. ಇವರು ಇದು ಸ್ವಚ್ಛ ಮಾಡಿಸಿದ್ದೀರಿ, ಇದು ಸ್ವಚ್ಛ ಮಾಡಿಸಿದ್ದೇನೆ ಸರ್ಕಾರಿ ದವಾಖಾನೆ ಮಾಡಕ್ಕೆ. ದವಾಖಾನೆ ಯಾರಿಗೆ ಮಾಡತ್ತಾರ್ರಿ? ದವಾಖಾನೆ ಯಾರಿಗೆ ಮಾಡತ್ತಾರ? ಅಲ್ಲಿ ಸರ್ಕಾರಿ ಬೀಳದಲ್ಲಿ ಸಾಕಷ್ಟು ಬೀಳದ ಕಾಂಡೆ ತಗೊಂಡ್ರಿ. ಅಲ್ಲಿ ನೀವು ಸರ್ಕಾರಿ ದವಾಖಾನೆ ಮಾಡ್ಕೋರಿ. ಈ ಸಂಡಸ್ರ ಮನೆ ಸರ್ಕಾರಿ ದವಾಖಾನೆ ಮಾಡಿದ್ರೆ 1ನೇ ಪರಮಾತ್ಮ ಮುಟ್ಟಿ 2ನೇ ಪರಮಾತ್ಮ ಡಾಕ್ಟರ್ ಬೆಲ್ಲ ನಮ್ಮ ಜೀವನ ಆಗಿರ್ತದೆ. ಅವ ಆರಾಮ ಮಾಡಿದ್ವಿ. ಏನೋ ದೊಡ್ಡಾಗಿ ಬಂದು ಮಾಡಿದ್ರೆ ಇದು ಸೂಕ್ತವಾಗುತ್ತಲ್ಲ. ನೀವು ಆ ಕಡೆ ಸಂಡಸ್ರು ಮಾಡಿ ಕೊಟ್ಟರು ಬೇಸಿಗೆದಾಗ ಬಂದು ಕುಂದ್ರಲ್ಲ, ಗಾಡಿ ಅಲ್ಕಡೆ ಆಗ್ತದೆ. ಅಲ್ಲಿ ಕೊಟ್ಕೋರಿ. ನಮಗೇನು ದೇವ್ರ ಕಡಿಮೆ ಮಾಡಿಲ್ಲ. ನೀವು ಗೌರ್ಮೆಂಟ್ ಕೊಟ್ಟರು 50,000 ರೂಪಾಯಿ ಈಗಿಂದಿಗೆ ಕೊಡ್ತೀವಿ. ಅಲ್ಲಿ ಕೊಟ್ಬೋದು. ಒಳ್ಳೆ ನೀವು ಏನು ಪಂಚಾಯತಿ ಮುಚ್ಚಿಲ್ಲ, ಪಂಚಾಯತ್ ಬಿಲ್ ತಗೊಂಡು ಆಗ ನೀವು ಎಲ್ಲರೂ ಜಾಗ ಅಲ್ಲಿನೂ ನಾ 50,000. ಇದು ನಂದು ತಪ್ಪು ಸರಿಯೋ ಅಷ್ಟ ಹೇಳ್ಬೇಕು. ಇದು ಹೆಣ್ಮಕ್ಳಿಗೆ ಈಗ ಬಡತನ ಊರ. ನನಗೇನು ಇದು ಕಡಿಮೆ ಇಲ್ಲ. ನಾ ಎಲ್ಲರಿಗೂ ಹೇಳ್ತೀನಿ, ನನಗೆ ಕಡಿಮೆ ಇಲ್ಲ. ನನ್ನ ಮನ್ಯಾಗ 20 ನನಗೆ ಬೇಕಾಗಿಲ್ಲ. ಇದನ್ನ ಈಗ ಎಲ್ಲ ಹೆಣ್ಮಕ್ಳಿಗೆ ಬೇಕು. ಬಡವರಿಗೆ ಬೇಕು, ದೊಡ್ಡವರಿಗೆ ಬೇಕು, ಎಲ್ಲರೂ ಅವ್ರು ಭಾಳ ಮಂದಿದ್ದಾರೆ. ಎಲ್ಲರಿಗೂ ಈಗ ಯಾಕಂದ್ರೆ ಒಕ್ಕಲಿಗೆ ನಾವು ತಿಪ್ಪಿ ಪಪ್ಪಿ ಹಾಕೊಂಡು ಎಲ್ಲ ಹಾಕೋಬೇಕು. ತಿಪ್ಪಿ ದನ ಕರ ಮಾಡಲಿಲ್ಲ ಅಂದ್ರೆ ಇಲ್ಲಿ ಒಳ್ಳೆ ನಡೆಯಂಗಿಲ್ಲ. ಈಗ ಸಿಟ್ಟೆ ನಂಗೆ ಭದ್ರವಾಗಿನೂ ನಾವು ಸಂಡಸ್ರ ಕಟ್ಕೊಳ್ಳೋದು ನಮ್ಮ ತಾಕತ್ ಇರೋದಿಲ್ಲ. ಇಲ್ಲಿ ಒಂದಿಟ್ಟು ಮಾಡ್ಕೊಳ್ಳೋಣ ತುಂಬಿ ಬಿಡ್ತಾವ. ಈಗ ಇಲ್ಲಿ ಕಟ್ಟಿದ್ರು ಇಲ್ಲಿ ಗಂಡ ಮಕ್ಳು ನೋಡ್ಯಾರ, ಕಿಡಿಕೆ ಅಂತ ಬಿಡ್ತಾರ, ಹಾಸ್ಪಿಟ್ಲ್ ಎಲ್ಲ ಬಿಡ್ತಾರ. ಈಗ ತಲೆ ಕೆಟ್ಟದೇನಂದ್ರೆ ಪಿಡಿಒ ಮೊದಲೇ ಯಾವಿದ್ದಾನ ನನಗೆ ಗೊತ್ತಿಲ್ಲ. ನಾ ಯಾಕಂದ್ರೆ ನಿಮ್ಗೆ ಸಿಟ್ಟು ಬರ್ಬೋದು. ನಾ ಹಳ್ಳಿ ಹಾಕಿ ನಾ ಕಲ್ತಕ್ಕಿ ಅಲ್ಲಿ ಹೆಬ್ಬೆಟ್ನಕ್ಕಿ ನಾ ಹೇಳತಕ್ಕದ. ನಾ 70-60 ವರ್ಷನಕ್ಕೀಗಿನಿ. ಆ ಪಿಡಿಒ ಮೊದಲು 9 ಮಂದಿಗೆ ಜಾಗ ಆಗಿದ್ದಾನೆ. ಹೆಂಗೆ ಮಾಡಿಕೊಟ್ಟ
ಅಲ್ಲಮ್ಮ ಈಗ ಯಾಕೆ ರದ್ದು ಮಾಡಿ ಅದನ್ನ ದವಾಖಾನಿಗೆ ಬಂದ ಈ ಹೊಸ ಪೀಳಿಗೆ ನಾ ಕೇಳಾಕಿ ನಿಮ್ಗೆ ಕೇಳಿದ್ರೇನಪ್ಪ ನಮ್ಮ ಹಳ್ಳಿ ಭಾಷೆದಾಗ ಸಿಟ್ಟು ಬರ್ತದೆ ನಾವು ಅದಕ್ಕೆ ನೀವು ಕಾನೂನು ಪ್ರಕಾರ ನೀವು ಕೇಳ್ಬೋತ್ರಿ ನಮ್ಗೇನದ ನಮ್ದು ಮಾತು ಕೇಳ್ರಿ ಅವ್ರ ಏನ್ ಹೇಳ್ತಾರೆ ಗೌರ್ಮೆಂಟ್ ಜಾಗ ಐತಂದ್ರಿ ನಮ್ ಗ್ರಾಮ ಪಂಚಾಯತಿ ಅವ್ರ ಅಕ್ವರಿ ಮಾಡ್ಕೊಡಕ್ ಯಾರಿಗೆ ಅದನ್ನ ಅಕ್ವರಿ ಮಾಡ್ಬೇಕಂದ್ರೆ ನಿಯಮ ಐತ್ರಿ. ಅಕ್ವರಿ ಮಾಡ್ಕೋಬೇಕಾಯ್ತಂದ್ರ ಗೌರ್ಮೆಂಟ್ ಇದ್ರೆ ಅಕ್ವರಿ ಮಾಡ್ಕೋಬೇಕಾಯ್ತಂದ್ರ ತಹಸೀಲ್ದಾರ್ ಮೇಡಮ್ ಅವ್ರು ಮಾಡ್ಬೇಕು, ಇಒ ಮೇಡಮ್ ಅವ್ರು ಮಾಡ್ಬೇಕು. ನಾ ಹೇಳಿದ್ರೆ ನೀವು ಹೇಳಿದ್ರಿ ಅಂದ್ರೆ ನಾ ಸುಮ್ಮಿದ್ ಬಿಡ್ತೀವಿ. ಸುಮ್ಮನೆ ನಾವು ಒನ್ ವೇ ಆಗೋಬೇಡ, ಎಲ್ಲರಿಗೂ ಹೇಳ್ತೀವಿ, ಎಲ್ಲರಿಗೂ ತಮ್ಗೆಲ್ಲ ಗೊತ್ತಿರ್ಲಿ. ನಮ್ಮ ಗ್ರಾಮ ಪಂಚಾಯತಿಗೆ ಗೌರ್ಮೆಂಟ್ ಜಾಗನ ನಾವು ಅಕ್ವರಿ ಮಾಡಿಕೊಡಕ್ ನಮ್ಗೆ ಬಾಡಿಗೆ ಅಧಿಕಾರಿ ಇಲ್ಲ, ನಮಗೂ ಅಧಿಕಾರಿ ಇಲ್ಲ. ಎಲ್ಲ ಮಾಡ್ಕೊಟ್ಟಿರಿ ಆದ್ರೆ ಅದು ಮಾಡಿದ್ರಿ ನಿಯಮ ಪ್ರಕಾರ ಅಲ್ಲ, ಯಾರೇ ಮಾಡ್ಕೊಂಡಿದ್ರು ಕಾನೂನು ಬಾಹಿರವಾಗಿರಿ ಮೇಡಮ್. ಮಾಡಿದ್ರೆ ಕಾನೂನು ಬಾಹಿರ ತಗೊಂಡ್ರು, ಕಾನೂನು ಬಾಹಿರ ಕೊಟ್ಟರು, ಕಾನೂನು ಬಾಹಿರ ಮೇಡಮ್. ಹಂಗೆ ಯಾವುದೇ ಕಾರಣಕ್ಕೂ ಕೊಡಕ್ ಆಗ್ತದಿಲ್ಲ. ಯಾರಿಗೆ ಕೊಡ್ಬೇಕಂದ್ರೆ ತಹಸೀಲ್ದಾರ್ ಮೇಡಮ್ ಬರ್ಬೇಕು, ಇಒ ಮೇಡಮ್ ಬರ್ಬೇಕು. ರದ್ದಾಗ್ತಾವಲ್ರಿ, ರದ್ದಾಗ್ಯಾವಲ್ಲ ಅವು. ನನಗದು ಮೊದಲು ಗೊತ್ತಿಲ್ಲ. ಬಟ್ ಪಿಡಿಯೋರ ಹೋಗಿ ಅದು ತಾಲೂಕ್ ಪಂಚಾಯತಿ ಯುವ ಮುಖಾಂತರವಾಗಿ ಅದು ಉತ್ತಾರಿ ಹೋಗಿದ್ದೈತಿ. ಅದೇ ಜಾಗಕ್ಕೆ ಆಸ್ಪತ್ರೆ ಕಟ್ಟಬೇಕಂತೇಳಿ ಆದೇಶ ಆಗಿ ಬಂದಿದ್ದು ಐತಿ. ನಾ ಮಾತಾಡೋದು ಅವಕಾಶ ಕೊಡ್ರಿ, ಆಮೇಲೆ ಮಾತಾಡೋದು. ಅದು 15 ಹಣಕಾಸಿನಾಗ 65 ಲಕ್ಷ ರೂಪಾಯಿ ಮಂಜೂರಾತಿ ಆಗ್ಯದ. ಶಾಸಕರು ಕೂಡ ಅದಕ್ಕೆ ಪ್ರಯತ್ನ ಪಟ್ಟು ಅದಕ್ಕೆ ತರ ತಂದು ಒಟ್ಟು ಎಲ್ರಿ ಮಾಡ್ಕೊರಪ್ಪ. ನಾ ಬೇರೆ ಕಡೆ ಹೋಗ್ತಿದ್ದು ಗೊಟ್ಟಗಣಿಕೆ ಅಂತ ಕೇಳಿದ್ರು, ಬ್ಯಾಡ್ರಿ ನಮ್ಮೂರ 2 ತಾಂಡೆ ಕ್ಯಾಪ್ತಳ ಮತ್ತು ಹಿಂದುಳಿದ ವರ್ಗದವ್ರು ಹೆಚ್ಚಿರುವುದರಿಂದ ಬಡವ್ರಿಗೆ ಅನುಕೂಲ ಅಂತೇಳಿ ಶಾಸಕರು ಮಾಡಿದ್ದೈತಿ. ಈಗ ಎಲ್ಲರ ಅಭಿಪ್ರಾಯನು ನಿಮ್ಮೆಲ್ಲರಿಗೆ ಆಸ್ಪತ್ರೆ ಬೇಕು, ಬೇಡ ಬೇಡ ಅಂದ್ರ ನಾ ಮಾತಾಡೋದನ್ನ ಅವಕಾಶ ಕೊಡ್ರಿ. ಆಸ್ಪತ್ರೆ ಬೇಕು, ಬೇಡ ಬೇಡ ಅಂದ್ರೆ ಎರಡನೇ ಉದ್ದೇಶ ನಾವು ಮಾತಾಡೋದು ಶೌಚಾಲಯಕ್ಕೆ ಸರ್ಕಾರದಿಂದ ಯಾವುದೇ ರೀತಿ ₹1 ದುಡ್ಡು ಸರ್ಕಾರ ಕೊಡುದಿಲ್ಲ. ಇದು ಎಲ್ಲಿ ಬೇಕಾದ್ರೂ ತನಿಖೆ ಮಾಡಬಹುದು. ಯಾಕಂದ್ರೆ ಸರ್ಕಾರ ಪ್ರತಿ ಮನೆಗೆ ಶೌಚಾಲಯಗಳನ್ನು ಕಟ್ಕೋಬೇಕಂತೇಳಿ ಆಲ್ರೆಡಿ ಘೋಷಣೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರದ ಆದೇಶ ಐತಿ. ಬಟ್ ಇವತ್ತು ನಾವು ಹಳ್ಳಿಯಲ್ಲಿ ವಾಸ ಮಾಡೋದ್ರಿಂದ ಅದು ಅವಶ್ಯಕತೆ ಐತೆ ಅಂತ ನನಗೂ ಗೊತ್ತೈತಿ. ಆದ್ರೆ ನಾಯೇನ ಸಿಟಿಯಲ್ಲಿ ಹುಟ್ಟಿಲ್ಲ, ಇಲ್ಲೇ ಹುಟ್ಟಿವಿ. ಹೆಣ್ಮಕ್ಳಿಗೆ ಇಲ್ಲಿ ಸಣ್ಣ ಪುಟ್ಟ ಮನೆ ಇರ್ತಾವ, ಅದಕ್ಕೆ ಬೇಕಂತ ಗೊತ್ತೈತಿ. ಅದೇ ಉದ್ದೇಶಕ್ಕೆ ಅಲ್ಲಿ ಇರ್ತಕ್ಕಂಥ ಸ್ಥಳ ಅಲ್ಲಿ 40-80 ಮಾತ್ರ ಹಾಸ್ಪಿಟ್ಲ್ ಕಟ್ಟಬೇಕು. ಉಳಿದ ಜಾಗ ಏನದ ಅದಕ್ಕೆ ಕಂಪೌಂಡರ್ ಮಾಡಿ ಶೌಚಾಲಯಕ್ಕೆ ನೀವೆಲ್ಲರೂ ಸಹಕಾರ ಇದ್ರ ಶೌಚಾಲಯಕ್ಕೆ ಅನು ಮಾಡಿ ಕೊಡ್ತೀವಿ ಶಾಸಕರಿಗೆ ಹೇಳಿ. ನೀವಿಲ್ಲ ಅಂತಂದ್ರ ನೀವು ಉದ್ಯೋಗಸ್ಥರಿಗೆ ಅದೇ ಜಾಗಕ್ಕೆ ಕಟ್ಟಬಾರ್ದು. ಒಟ್ಟೆ ದವಾಖಾನೆ ಬೇಡ ಅಂದ್ರ ದವಾಖಾನೆ ಮಾಡಿ ಏನ್ ನಿರ್ಧಾರ ಪಂಚಾಯತ್ ಇರ್ಬೋದು. ಈ ಒಂದು ಒಳ್ಳೆ ಅವಕಾಶ ಬಂದೈತಿ ನಿಮ್ಗೆ, ಅದನ್ನ ಸದುಪಯೋಗ ಪಡಿಸೋದು. ಈಗ ಸರ್ಕಾರಿ ಜಾಗ ಇಲ್ಲಿ ತೋರ್ಸದ ಮತ್ತು ಸರ್ಕಾರದ ಯೋಜನೆಗಳೇನಿರುತ್ತೋ ಸರ್ಕಾರಿ ಜಾಗದಲ್ಲಿ ಮಾಡ್ಬೇಕಂತ ಐತಿ. ಅವ್ರು ಏನ್ ಹೇಳ್ತಾರೆ, ಪಿಡಿಒ ಸಾಹೇಬ್ರು ಹೇಳ್ತಾರೆ, ಮೊದಲು ಹಾಸ್ಪಿಟಲ್ ಕಟ್ರಿ, ನಿಮ್ಗೆ ಬಯಲು ಮುಕ್ತ ಶೌಚಾಲಯ ಅಂತ ಹೇಳಿಸಿಂದ ಇದು ಸರ್ಕಾರ ಬಹಳ ದಿವಸದಿಂದ ಹೇಳ್ಕೊಂಡು ಬಂದದ. ಎಲ್ಲಿಯೂ ಎಲ್ಲಿ ಅವಕಾಶ ಇಲ್ಲ. ಅದು ಬಯಲು ಮುಕ್ತ ಶೌಚಾಲಯ ಅಂತ ಮೊದಲು ಬಯಲು ದೇಶಕ್ಕೆ ಎಲ್ಲಿ ಅವಕಾಶ ಇಲ್ಲ. ಅದಕ್ಕೆ ಸರ್ಕಾರ ಏನ್ ಮಾಡೈತಪ್ಪ ಅಂತಂದ್ರ ಹಿಂದುಳಿದ ವರ್ಗದವರಿಗೆ ಮತ್ತು ಜನರಲ್ದವ್ರಿಗೆ ಅಂತೇಳಿ ಅದಕ್ಕಾದಂತ ಒಂದು ಬಜೆಟ್ ಅನ್ನು ಮೀಸಲಾಗಿತ್ತು. ತಾವು ತಮ್ಮ ಮನೆಯಲ್ಲೇ ಶೌಚಾಲಯ ನಿರ್ಮಿಸಿಕೊಳ್ಳೋ ಅಂತ ಹೇಳಿಸಿಂದ ಒಂದು ಅದಕ್ಕೆ ಅನುದಾನ ಕೂಡ ಕೊಡ್ತೈತಿ. ಅದಕ್ಕೆ ತಮ್ಮ ಊರಿಗೆ ಒಂದು ಒಳ್ಳೆ ಸರ್ಕಾರದಿಂದ ಒಂದು ಒಳ್ಳೆ ಒಂದು ಯೋಜನೆ ಬಂದೈತಿ. ಅದನ್ನೆಲ್ಲ ಸದುಪಯೋಗಪಡಿಸೋರಿ, ನಿಮ್ಗೆ ಆಗುವಂತ ಅನುಕೂಲಗಳನ್ನ ನೀವು ಮಾಡ್ಕೊಳ್ಳಿ. ನೀವು ಸುಮ್ಮನೆ ನೀವು ಜಗಳಾಡೋದ್ರಿಂದ ಕೆಲಸ ಮಾಡ್ರಿ. ಯಾರಿಗೆ ಇದರಲ್ಲಿ ನಮ್ಮೂರಿಗೆ ಏನಂತಾರಲ್ಲ ಹಾಸ್ಪಿಟ್ಲ್ ಬೇಕನ್ನೋರು ಎಷ್ಟು ಮಂದಿ ಇದ್ರಿ, ಬ್ಯಾಡ ಅನ್ನೋರು ಎಷ್ಟು ಮಂದಿ ಅನ್ನೋದ್ರ ಅವ್ರ ನಮ್ಮ ಪಿಡಿಒ ಸರ್ ಮಾತಾಡ್ತಾರ, ಅದ್ರ ಪ್ರಕಾರ ನೋಡ್ಕೊಳ್ಳಿ ಸರ್. ನಿಮ್ಮ ಊರಿಗೆ ಹಾಸ್ಪಿಟಲ್ ಯಾರಿದ್ದೀರಿ ಅವ್ರ ಹೇಳಿದ್ರಿ ನಿಮ್ಗೆ ನಾವು ಕೇಸ್ಪುರಕ್ಕೆ ಅಲ್ಲಿ ಕಟ್ಟಬೇಕಂತ ನಮ್ಗೆ ಯಾರ್ದು ಅಭಿಪ್ರಾಯ ಇಲ್ಲ.
ನಿಮ್ಮೂರಿಗೆ ಅನುಕೂಲ ಅದಕ್ಕೆ ತಾವೆಲ್ಲ ಸಹಕಾರ ಕೊಟ್ಟಕ್ಕೆ ನಾವು ರೆಡಿ ಇದ್ದೀವಿ. ಅದು ತಮ್ಮೆಲ್ಲ ಸಹಕಾರ ಬೇಕು. ಆದ್ರೆ ಆ ಉಳಿದ ನಿಮ್ಗೆ ಶೌಚಾಲಯ ಬೇಕಿದ್ದಿಲ್ಲ, ಜಾಗ ಇದ್ದು ಶೌಚಾಲಯ ಬೇಕು ನೋಡಿ, ಅಲ್ಲೇ ಜಾಗ ಉಳಿದು ಹೈಟೆಕ್ ಕೊಡಕ್ಕೆ ನಾವು ಅವಕಾಶ ಮಾಡ್ತೀವಿ. ಈಗ ಯಾರು ಕಟ್ಟಿದ್ರಿ ದಯಮಾಡಿ ನಿಮ್ಮ ಶೌಚಾಲಯಗಳನ್ನ ಕಟ್ಟಿದವರು ಸಹಾಯಧನ ಆ ಶೌಚಾಲಯಗಳನ್ನ ಬಳಸ್ರಿ. ಅದೇ ನಮ್ಮ ನಮ್ಮ ತಾಯಿಯರಿಗೆ ಬೇಕು, ನಮ್ಮ ಅಕ್ಕರಿಗೆ ಬೇಕು, ನಮ್ಮ ಶೌಚಾಲಯ ಬೇಕು. ಶೌಚಾಲಯ ಎಲ್ಲರಿಗೂ ಅವಶ್ಯಕತೆ ಐತಿ. ನಾವು ಯಾರು ಕಟ್ತೀರಿ ಅಂತಿಲ್ಲ, ಕಟ್ತೀವಿ ಅಂದವ್ರಿಗೆ ನಾವು ಸಹಾಯಧನ ಕೊಡ್ತೀವಿ. ನೀವು ನಿಮ್ಮ ಮನೆಯಲ್ಲಿ ಕಟ್ಟಿ ಬಳಸ್ರಿ. ಹೊರಗೆ ಶೌಚಾಲಯ ಕಟ್ಟಿ ಬಂದ್ ಮಾಡಿ. ಫಸ್ಟ್ ಆಫ್ ಆಲ್ ಹೇಳ್ತಿದ್ದೇನೆ, ಇದೊಂದು ಸೀಟ್ ಅಲ್ರಿ, ಬಸ್ ನೀರು ಸೀಟ್ ಅಲ್ರಿ. ಸರ್ಕಾರದಿಂದ ಹೈಟೆಕ್ ಫ್ಯೂಚರ್ ಬಿಟ್ಬಿಡ್ತಾರೆ. ಹೈಟೆಕ್ ಫ್ಯೂಚರ್ 12-20% ಹೈಟೆಕ್ ಹಾಕೊಂಡು ಬೋರ್ ಹಾಕ್ತಾರೆ, ಟ್ಯಾಂಕ್ ಕುಡಿಸ್ತಾರೆ, ಶೌಚಾಲಯ ಕಟ್ಟಿ ಹೈಟೆಕ್ ಫ್ಯೂಚರ್ ಯಾರು ಜಾಗ ನಿಂತಿಲ್ಲ, ಜಾಗ ಅಷ್ಟು ಹೈಟೆಕ್ ಫ್ಯೂಚರ್ ಮಾಡ್ಕೊಂಡು ಅದಕ್ಕೆ ಅಟ್ಯಾಚ್ ಮಾಡೋಕ್ಕೂ ಆಗ್ತದೆ. ಗಾಡಿ ಕಟ್ಟಿ ಬರಲ್ಲ, ಬ್ಯಾನ್ ಆಗಿದೆ. ನೀವು ರೋಡ್ ದಂಡಿಗೆ ಎಲ್ಲೋ ನಾವು ಜಾಗ ಇರಲಿ. ಈಗ ಶೌಚಾಲಯ ಇಲ್ಲ ಅಂತ ಅನ್ನೋದು ಒಂದು ಅಭಿಪ್ರಾಯ ಜನರ ಐತಿ, ಇಲ್ಲ ಅಂತ ಅನ್ನೋದಿಲ್ರಿ. ಅದನ್ನ ಮಾಡಿಕೊಡಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಬಟ್ ಈಗ ಬಂದಂತ 15 ಹಣಕಾಸಿನ ಗ್ರಾಂಟ್ ಬಂದಿದ್ರಿಂದ CSR ಅದು ಹೊಳ್ಳಿ ಹೋಗ್ತದ, ನೀವು ಸದುಪಯೋಗ ಪಡಿಸುವರಿ. ಇಲ್ಲಾಂದ್ರೆ ಅದು ತಾಳಿಕೋಟಿ ತಾಲೂಕು ಹಿಂದುಳಿದ ತಾಲೂಕು ಅಂತೇಳಿ ಅದರಾಗ ಬಂದದೈತೆ. ಅದು ಆ ಗ್ರಾಂಟ್ ಹೊಳ್ಳಿ ಹೋಯ್ತು ಬರುದಿಲ್ಲ, 2026 ಹೊಳ್ಳಿ ಹೋಗ್ತದ ಅಂತ ಹೇಳ್ಯಾರ. ಅದ್ರ ಸಲಂದು ಸರ್ಕಾರ ಮ್ಯಾಗ ಮೊದಲಾದ ಅಪ್ರೂವಲ್ ತರಬೇಕಾದ್ರೂ ಅದೇ ಜಾಗದ ಉತ್ತಾರಿ ಹೆಚ್ಚಿನೇ ಅಪ್ರೂವಲ್ ಬಂದದ್ದೈತಿ. ಅಂದ್ರೆ ಕೇಂದ್ರ ಸರ್ಕಾರದಾಗ ಏನ್ ಹೇಳಿದ್ರು, ನೀವು ಯಾವುದಾದ್ರೂ ಒಂದು ಸ್ಥಳ ನಿಗದಿಪಡಿಸಿದ ಸ್ಥಳ ನಮ್ಗೆ ದಾಖಲಾತಿಯನ್ನು ಒದಗಿಸಿದ್ರು ಮಾತ್ರ ಅಪ್ರೂವಲ್ ಕೊಡ್ತೀವಿ ಒಂದು ಮಾತ್ರಕ್ಕೆ ಅದನ್ನೇ ಉತ್ತಾರಿ ನೀವು ಪಂಚಾಯತ್ ಕಡೆಯಿಂದ ಗೌಂಟಾಣಿ ಜಾಗ ಎಲ್ಲ ಕೇಳಿದಾಗ ಅದು ಖಾಲಿ ಇತ್ತಂದ ಸಲ ಅದನ್ನೇ ಹೆಚ್ಚು ಅಪ್ರೂವಲ್ ತಂದ್ರಿ. ಜಾಗಕ್ರಿ ಆ ಜಾಗದ ಬಗ್ಗೆ ನಿಮ್ಮೆಲ್ಲರೂ ಅಭಿಪ್ರಾಯ ಇಲ್ರಿ, ನಮ್ಮ ಊರಾಗ ಆಗುತ್ತ ಅದು ಸರಿ ಆತ ಅಂತಿಲ್ಲ. ಗೌಂಟಾಣಿ ಇವತ್ತಿಲ್ಲ ನಾಳೆಗೆ ಅದು ಒಂದು ಯೂಸ್ ಆಗಿದೆ ಸರ್ಕಾರಕ್ಕೆ, ಕೆಲಸಕ್ಕಿಂತ ಈ ಬಸ್ ಅಂತೀರಿ ಒಳ್ಳೆ ಕೆಲಸಕ್ಕೆ ಯೂಸ್ ಆಗ್ತದ. ಏನ್ ತಪ್ಪಾಗತ್ತೆ ಹೇಳ್ರಿ, ದೂರ ಹೋಗ್ತೈತಿ ಹೆಣ್ಮಕ್ಳ್ರಿ. ಏನ್ರಿ ಅದು ರೀ ಸಣ್ಣ ಮಾಡ್ರಿ, ಅದು ದಡ್ಡ ಇರೋದು ಸಣ್ಣ ಹೆಣ್ಮಕ್ಳು ಆಗದ್ರಿ. ಎಲ್ಲರೂ ಜಾಗ ನಂದು ಮಾಡ್ಬಿಟ್ರಿ. ಇನ್ನೊಂದ್ರಿ ವೈಯಕ್ತಿಕವಾಗಿ ಏನ್ರಿ ದವಾಖಾನೆ ಆದ್ರೆ ಬಿಡ್ತೀವಿ ಇಲ್ಲಿ ಆಕ್ಚುಲಿ ನಿಮ್ಮೂರಿನ ಆಸ್ತಿ ಮತ್ತೆ ಅದೇ ಅಲ್ಲಿ ಹಾಸ್ಪಿಟಲ್ ಕಿಟ್ಟಿದ್ರೆ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕದಾಗ ನಾವು ಈಗಾಗಲೇ ಜಾಗ ಸ್ವಚ್ಛ ಮಾಡಿದ್ದೀವಿ. ಅಲ್ಲಿ ನೀವೆಲ್ಲ ಒಪ್ಪಿದ್ರೆ ಹಾಸ್ಪಿಟ್ಲ್ ಕಟ್ತೀವಿ, ನಿಮ್ಮ ಶೌಚಾಲಯ ಹೈಟೆಕ್ ಶೌಚಾಲಯ ಕಟ್ಟಿಕೊಡೋಕೆ ವ್ಯವಸ್ಥೆ ಮಾಡ್ತೀವಿ. ಮತ್ತು ಇನ್ನೊಂದು ಸರ್ಕಾರ ಏನು ಮಾಡಿದ್ದಾರೆ, ಈಗ ಮಹಿಳೆಂಗೆ ಗಾಡಿ ಕಟ್ಟಿ ಶೌಚಾಲಯ ಕೊಡೋಕೆ ಆಗ್ತಾ ಇಲ್ಲ. ಬಯಲು ಮುಕ್ತ ಶೌಚಾಲಯ ಪ್ರತಿ ನಮ್ಮ ರಾಜ್ಯದಾಗ ಬ್ಯಾನ್ ಮಾಡಿದ್ದಾರೆ. ನಾವು ಯಾವುದೇನೋ ಹೊರಗೆ ಶೌಚಾಲಯ ಕೊಡ್ತೀವಿ, ರೋಡ್ ದಂಡಿ ಕೊಡ್ತೀವಿ, ನಾವೆಲ್ಲೋ ಖುಲ್ಲಾ ಜಾಗದಾಗ ಕೊಡ್ತೀವಿ ಅಂತ ಆಗ್ತದಿಲ್ಲ. ನಾವು ಯಾರಿಗೆ ಶೌಚಾಲಯ ಬೇಕಂತೀರಿ, ಈಗಾಗಲೇ ಶೌಚಾಲಯ ಕಟ್ಕೊಂಡಿದ್ದೀರಿ, ಕಟ್ಕೊಂಡವರು ತಮ್ಮ ಶೌಚಾಲಯಗಳನ್ನು ಬಳಸ್ರಿ. ಯಾರಿಗೆ ಶೌಚಾಲಯ ಕಟ್ಟಿಲ್ಲ ನಾವು ಕಟ್ಟಿಕೊಡಕ್ಕೆ ಸಹಾಯಧನ ಕೊಡ್ತಿದ್ವಿ, ತಾವು ತಮ್ಮ ಮನೆ ಕಟ್ಬೋದು. ನೀವು ಯಾರೇ ಸಾರ್ವಜನಿಕ ಕಟ್ಕೋತೀವಿ ಅಂತಂದ್ರೆ ಜನರದವರಿಗೆ 12,000 ರೂಪಾಯಿ ಐತಿ, SC STಗೆ 20,000 ರೂಪಾಯಿ ನಾವು ಸಹಾಯಧನ ಕೊಡ್ತಿದ್ವಿ. ತಾವು ತಮ್ಮ ಮನೆಯ ಶೌಚಾಲಯ ಕಟ್ಬೋದು. ನಾವು ಅದಕ್ಕೆಲ್ಲ ಸರ್ಕಾರಕ್ಕೆ ನಮ್ಮಿಂದ ಐತಿ, ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಬೆಳಗ್ಗೆ ನೀವು ಹೇಳಿದ್ರಿ ಅದು ಇನ್ನೊಂದು ಜಾಗ ಇಲ್ದವ್ರಿಗೆ ಹೆಂಗೆ ಮಾಡಬೇಕು ಅಂತಂದ್ರೆ, ಜಾಗ ಇಲ್ದವ್ರಿಗೆ ನಾವು ಹಾಸ್ಪಿಟಲ್ ಕಟ್ಟಿದ ನಂತರ ಜಾಗ ಉಳಿತೀವಿ ಅಂದ್ರೆ ಆ ಜಾಗದಾಗ ನಿಮ್ಗೆ ಹೈಟೆಕ್ ಶೌಚಾಲಯ ಕಟ್ಕೊಡಕ್ಕೆ ತಾವು ಅನುದಾನ ಮಂಜೂರಾಯಿತು ಅಂದ್ರೆ ಕಟ್ಕೊಡಕ್ಕೆ. ಅಲ್ಲಿ ಎರಡನೇದು, ನೀವು ಇವತ್ತು ಆ ಜಾಗದಾಗ ಬ್ಯಾಡ್ ಅಂತಿರಲ್ಲ, ಬ್ಯಾಡ್ ಅಂದ್ರೆ ಊರಾಗ ಯಾರೋ ಅಕ್ವರಿ ಮಾಡ್ಕೊಂಡು ಮನೆ ಕಟ್ಟಿದ್ರಿ ಅಂದ್ರೆ ತಾವೆಲ್ಲ ಸುಮ್ಮನೆ ಹಿಂಗೆ ಇವತ್ತಿನ ಹಂಗೆ ಬಿಡುದು ಮೇಡಮ್, ಹಂಗೆ ಬಿಡುದ್ರಿಂದ ಏನಾಗ್ತದೆ, ಯಾರೋ ಅಕ್ವರಿ ಕೊಡ್ಕೋತಾರ, ಅವಾಗ ನಿಮ್ಮ ಊರಾಗ ನಿಮ್ಗೆ ಸಮಸ್ಯೆ ಆಗುತ್ತೆ. ನಾವು ಇವತ್ತು ಇರ್ತೀವಿ ಮೇಡಮ್ ಅವ್ರು ಇರ್ತೀವಿ, ನಾಳೆ ಬಂದು ನಾಳೆ ಹೊರಬಿಡ್ತೀವಿ. ನಿಮ್ಮ ಊರ ಆಸ್ತಿ ನಿಮ್ಗೆ ಉಳಿತೇವೆ, ನಾವು ಬಂದವ್ರು ಯಾವ್ದು ನಿಮ್ಮ ಆಸ್ತಿಯಾಗ ನಾವು ಮನೆ ಕಟ್ಟಲ್ಲ. ಅದು ಯಾಕಂತ ಕೇಳಿ ಸರ್ಕಾರದಾಗ ಬಂದಂತದ್ದು ನಿಮ್ಮೂರಿಗೆ ಅಮ್ಮ, ಸರ್ಕಾರದಾಗ ಬಂದಂತದ್ದು ನಿಮ್ಮೂರಿಗೆ ಸದುಪಯೋಗ ಆಯ್ತಂದ್ರೆ ನಿಮ್ಮೆಲ್ಲರಿಗೂ ಅನುಕೂಲ ಆಗುತ್ತೆ. ಅದು ನಿಮ್ಮೂರಿಗೆ ನಿಮ್ಮ ಒಳ್ಳೇದಕ್ಕೆ ಒಳ್ಳೇದಕ್ಕಂತ ನೋಡ್ರಿ. ಪಂಚಾಯತ್ ಅದಲ್ಲ, ಅದರಲ್ಲಿಂದ ರೊಕ್ಕ ರಗಡ್ ಪಂಚಾಯತಿ ಮುಚ್ಚಿಲ್ಲ, ರಗಡ್ ಬರ್ತಿರ್ತದ, ಜಾಗ ಎಲ್ಲಾರ ತಗೊಂಡು ಕಟ್ಕೋಬೇಕು. ಅಲ್ಲಮ್ಮ, ಅಲ್ಲ ಆಸ್ತಿ ಬಿಟ್ಟು ಇರತ್ತದ್ರಿ, ನಾಳೆ ಯಾರೋ ನೀವು ಹೋಗ್ತೀರಿ, ಯಾರಿಗೆ ಎಂಟ್ರಿ ಮಾಡಿಸ್ಕೊತೀರಿ, ನಮ್ಮ ಜಾಗ ಅನ್ಕೊಂತೀರಿ, ಯಾರೋ ಬರ್ತಾರೆ ನಿಮ್ಮ ಯಾರೊಬ್ರು
ಬಟ್ ಪಿಡಿಯೋರ ಹೋಗಿ ಅದು ತಾಲೂಕ್ ಪಂಚಾಯತಿ ಯುವ ಮುಖಾಂತರವಾಗಿ ಅದು ಉತ್ತಾರಿ ಹೋಗಿದ್ದೈತಿ. ಅದೇ ಜಾಗಕ್ಕೆ ಆಸ್ಪತ್ರೆ ಕಟ್ಟಬೇಕಂತೇಳಿ ಆದೇಶ ಆಗಿ ಬಂದಿದ್ದು ಐತಿ. ನಾ ಮಾತಾಡೋದನ್ನ ಅವಕಾಶ ಕೊಡ, ಆಮೇಲೆ ಮಾತಾಡೋದು. ಅದು 15 ಹಣಕಾಸಿನಾಗ 65 ಲಕ್ಷ ರೂಪಾಯಿ ಮಂಜೂರಾತಿ ಆಗ್ಯದ. ಶಾಸಕರು ಕೂಡ ಅದಕ್ಕೆ ಪ್ರಯತ್ನ ಪಟ್ಟು ಅದನ್ನ ತಂದು ಒಟ್ಟು ಎಲ್ಲರೂ ಮಾಡ್ಕೊರಪ್ಪ. ನಾ ಬೇರೆ ಕಡೆ ಹೋಗ್ತಿದ್ದು ಗೊಟ್ಟಗಡಿಕೆ ಅದು ಕೇಳಿದ್ರು, ಬ್ಯಾಡ್ರಿ ನಮ್ಮೂರ 2 ತಾಂಡೆ ಕ್ಯಾಪ್ತಾಳ ಮತ್ತು ಹಿಂದುಳಿದ ವರ್ಗದವ್ರು ಹೆಚ್ಚಿರುವುದರಿಂದ ಬಡವ್ರಿಗೆ ಅನುಕೂಲ ಅಂತೇಳಿ ಶಾಸಕರು ಮಾಡಿದ್ದೈತಿ. ಈಗ ಎಲ್ಲರ ಅಭಿಪ್ರಾಯನು ನಿಮ್ಮೆಲ್ಲರಿಗೆ ಆಸ್ಪತ್ರೆ ಬೇಕು ಬೇಡ ಅಂದ್ರ ನಾ ಮಾತಾಡೋದನ್ನ ಅವಕಾಶ ಕೊಡ್ರಿ. ನೀವು ಮಾತಾಡಕತ್ರಿ ಆಸ್ಪತ್ರೆ ಬೇಕು ಬೇಡ ಅಂದ್ರೆ ಆಸ್ಪತ್ರೆ ಎರಡನೇ ಉದ್ದೇಶ ನಾವು ಮಾತಾಡಕ ಶೌಚಾಲಯಕ್ಕೆ ಸರ್ಕಾರದಿಂದ ಯಾವುದೇ ರೀತಿ ₹1 ದುಡ್ಡು ಸರ್ಕಾರ ಕೊಡೋದಿಲ್ಲ. ಇದು ಎಲ್ಲಿ ಬೇಕಾದ್ರೂ ತನಿಖೆ ಮಾಡಬಹುದು. ಯಾಕಂದ್ರೆ ಸರ್ಕಾರ ಪ್ರತಿ ಮನೆಗೆ ಶೌಚಾಲಯಗಳನ್ನು ಕಟ್ಕೋಬೇಕಂತೇಳಿ ಆಲ್ರೆಡಿ ಘೋಷಣೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರದ ಆದೇಶ ಐತಿ. ಬಟ್ ಇವತ್ತು ನಾವು ಹಳ್ಳಿಯಲ್ಲಿ ವಾಸ ಮಾಡೋದ್ರಿಂದ ಅದು ಅವಶ್ಯಕತೆ ಐತೆ ಅಂತ ನನಗೂ ಗೊತ್ತೈತಿ. ಆದ್ರೆ ನಾಯೇನ ಸಿಟಿಯಲ್ಲಿ ಹುಟ್ಟಿಲ್ಲ, ಇಲ್ಲೇ ಹುಟ್ಟಿವಿ. ಹೆಣ್ಮಕ್ಳಿಗೆ ಇಲ್ಲಿ ಸಣ್ಣ ಪುಟ್ಟ ಮನೆ ಇರ್ತಾವ, ಅದಕ್ಕೆ ಬೇಕಂತ ಗೊತ್ತೈತಿ. ಅದೇ ಉದ್ದೇಶಕ್ಕೆ ಅಲ್ಲಿ ಇರ್ತಕ್ಕಂಥ ಸ್ಥಳ ಅಲ್ಲಿ 40-80 ಮಾತ್ರ ಹಾಸ್ಪಿಟ್ಲ್ ಕಟ್ಟಬೇಕು. ಉಳಿದ ಜಾಗ ಏನದ ಅದಕ್ಕೆ ಕಂಪೌಂಡ್ ಮಾಡಿ ಶೌಚಾಲಯಕ್ಕೆ ನೀವೆಲ್ಲರೂ ಸಹಕಾರ ಇದ್ರ ಶೌಚಾಲಯಕ್ಕೆ ಅನು ಮಾಡಿ ಕೊಡ್ತೀವಿ ಶಾಸಕರಿಗೆ ಹೇಳಿ. ನೀವಿಲ್ಲ ಅಂತಂದ್ರ ನೀವು ಉದ್ಯೋಗಸ್ಥರಿಗೆ ಅದೇ ಜಾಗಕ್ಕೆ ಕಟ್ಟಬಾರ್ದು. ಹೊಟ್ಟೆ ದವಾಖಾನೆ ಬೇಡ ಅಂದ್ರ ದವಾಖಾನೆ ಮಾಡಿ ಏನ್ ನಿರ್ಧಾರ ಇಲ್ಲ. ವೈಯಕ್ತಿಕವಾಗಿ ಯಾರ್ದು ಏನೂ ಇಲ್ಲ, ಎಲ್ಲರಿಗೆ ಅವಕಾಶ ಅದ. ಪ್ರಜಾಪ್ರಭುತ್ವದಾಗ ನಿಮ್ಮೆಲ್ಲರ ನಿರ್ಧಾರನೇ ಅಂತಿಮ ನಿರ್ಧಾರ. ಇವತ್ತು ಬಂದಂತ ಒಂದು ಹಾಸ್ಪಿಟ್ಲ್ ಹಿಂದ ಸೊಸೈಟಿ ಬಂದಿತ್ತು, ಸೊಸೈಟಿ ಬೊಮ್ಮನಳ್ಳಿಗೆ ಹೋಯ್ತು. ಪಂಚಾಯತಿ ಇತ್ತು, ಕೊಡಗನ್ನೂರಿಗೆ ಹೋಯ್ತು. ಈಗ ಆ ಜಾಗದಾಗ ನಾವು ದನದ ದವಾಖಾನಿ ಆಮೇಲೆ ಸೊಸೈಟಿ ಎಲ್ಲಾ ತರಬೇಕು ನಿರ್ಧಾರ ಮಾಡಿವಿ. ನಿಮ್ಮೆಲ್ಲರೂ ಒಪ್ಪಿಗೆ ಇರ್ಲಪ್ಪ ಮಾಡ್ರಿ ಅಂದ್ರ ಮಾಡ್ತೀವಿ. ನಾನು ಮಾತಾಡ್ತೀನಿ. ಆಮೇಲೆ ಒಂದು ಭಾಗ ಆ ಕಡೆ ಏನದ ಹಾಸ್ಪಿಟಲ್ ಮಾಡ್ತೀವಿ. ಈಗ ನೀವು ಹೇಳದಂಗೆ ಇಲ್ಲಿ ಮನೆ ಕಟ್ಟ ಕಿತ್ತಿ ಅಂದ್ರೆ ಹಾಸ್ಪಿಟಲ್ ಕಟ್ಟಕತ್ತೋ ಇಲ್ಲ, ಆಗುದಿಲ್ಲ. ಅದಕ್ಕೆ ಇಲ್ಲ ಜಾಗ ಐತಿ, ಅದು ಆದೇಶ ಆಗ್ಯದ. ಅದಕ್ಕೆ ಸಣ್ಣಷ್ಟು ಅನುಕೂಲ ಮಾಡಿಕೊಡ್ತೀವಿ, ಹೈಟೆಕ್ ಮಾಡ್ತೀವಿ, ಕಂಪ್ಯೂಟರ್ ಕಟ್ಕೊಡ್ತೀವಿ. ದವಾಖಾನೆ ಬಂದು ಬಿಡ್ಬಾರ್ದ ನೀವು ಬಿಡ್ತೀವಿ. ನಾಳೆಗೆ ಶಾಸಕರಿಗೆ ಬರ್ದು ಒಡಗಡಿಗೆ ಕೊಡ್ಬೇಕು. ನೋಡು ಕುಂದ್ರಿ